ABR ಗ್ರೂಪ್ನ ಅರವಿಂದ್ ರೆಡ್ಡಿ ಮೇಲೆ ಇವತ್ತು ಒಂದು ಯುವತಿಯೊಬ್ಬರು ಕಿರುಕುಳ ಒಂದು ಆರೋಪನ ಮಾಡಿದ್ರು. ಈಗ ನಮ್ಮ ಜೊತೆ ಅರವಿಂದ್ ರೆಡ್ಡಿ ಅವರೇ ಇದ್ರೆ ಅವ್ರನ್ನ ಮಾತಾಡಿಸಬಹುದು. ಸರ್, ಇವತ್ತು ನಿಮ್ಮ ಜೊತೆ ಈ ಒಂದು ಇಂಟರಾಕ್ಟಿವ್ ವಿಚಾರ ಅಂತಂದ್ರೆ ಯುವತಿಯೊಬ್ಬರು ನಿಮ್ಮ ಮೇಲೆ ಒಂದು ಕಿರುಕುಳ ಆರೋಪ ಮಾಡಿದ್ರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಕಂಪ್ಲೀಟ್ ಮ್ಯಾಲಿಷಿಯಸ್ ಅಲಿಗೇಷನ್ಸ್ ಅಂತ ಹೇಳ್ತೀನಿ ಸರ್, ಅಷ್ಟೇ, ಇನ್ನೇನು ಹೇಳಕ್ ಬರ್ತದೆ. ಸರ್, ಮತ್ತೆ ಆ ಯುವತಿ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇತ್ತು ಮತ್ತೆ ಯಾವ ಈ ಬ್ರೇಕಪ್ಗೆ ಕಾರಣ ಏನು? ಅದನ್ನ ಇವಾಗ ಆಗ್ಲೇ ಒಂದ್ 2 ಸತಿ ಹೇಳಿದೀನಿ. ನಾವು ಮನೇಲಿ ಆಗ್ತಾ ಇರೋಂತ ಅವ್ಯವಹಾರನ ಕ್ವೆಶ್ಚನ್ ಮಾಡಿದಾಗ ಅದು ಕಿರುಕುಳ ಅನ್ಸಿದ್ರೆ ಅದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಪ್ರೋಸೆಸ್ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮದುವೆ ಮಾಡ್ಕೊಳ್ಳೋ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಮಾಡ್ತಾರೆ ತಪ್ಪು ಅಂತ ಕೇಳೋದನ್ನ ಕಿರುಕುಳ ಅಂದ್ರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ಆಕೆ ಯಾವಾಗ ಪರಿಚಯ ಆಗಿದ್ರು ನಿಮಗೆ? 2023ರಲ್ಲಿ ಕ್ಲೋಸ್ ಆಗಿ ಪರಿಚಯ ಆಗಿದ್ದು. ಬಟ್ ಆಕ್ಚುಲಿ ಇದನ್ನ ಮರ್ತೆ ಹೇಳೋದು 2017ರಲ್ಲೇ ಆ ಹುಡುಗಿ ನನ್ನ ಹತ್ರ ಬಂದಿದ್ರು, ಅವಾಗ ಪರಿಚಯ ಆಗಿದ್ರು. ಮದುವೆ ಹಂತಕ್ಕೂ ಹೋಗಿದ್ದ ಸಂದರ್ಭದಲ್ಲಿ ಈಗ ಕಾನೂನು ಹೋರಾಟಕ್ಕೆ ಹೋಗಿದ್ದು ಯಾಕೆ? ಅದು ನನಗೆ ನಿಜವಾಗ್ಲೂ ಇವಾಗವರೆಗೂ ಅರ್ಥ ಆಗಿಲ್ಲ, ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಮೇ ಬಿ ಅವ್ರನ್ನ ಸೇವ್ ಮಾಡ್ಕೊಳ್ಳೋಕೆ ನನ್ನನ್ನು ಬಲಿಪಶು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ರೀಸನ್ ಏನಿರ್ಬೋದು? ಸರ್, ನಿಜವಾಗ್ಲೂ ನಾನು ಹೇಳ್ದಂಗೆ ನಾನು 2024 ನಂತರ ಅವ್ರ ಜೊತೆ ಟಚ್ ಅಲ್ಲಿಲ್ಲ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವ್ರ ವೇರ್ ಅಬೌಟ್ಸ್ ಕೂಡ ನನಗೆ ಸಹ ಗೊತ್ತಿಲ್ಲ. ಅದನ್ನ ನಾನು ಇವತ್ತು ಇಂಟ್ರಾಗೇಷನ್ ಅಲ್ಲಿ ಇವತ್ತು ಸ್ಟೇಟ್ಮೆಂಟ್ ಅಲ್ಲಿ ಸಹ ಅದನ್ನೇ ಹೇಳಿದ್ದೀನಿ. DCP ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ, ACP ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ. ಕೋರ್ಟಲ್ಲೂ ಸಹ ಅದನ್ನೇ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಆ ಥರ ನಾನು ಟಚಲ್ಲಿ ಇದ್ದೀನಿ ಅನ್ನೋದೇನಾದರೂ ಅವ್ರಿಗೆ ಪ್ರೂವ್ ಮಾಡೋಕೆ ಆಗೋಂಗಿದ್ರೆ, ಇಲ್ಲ ನಾನು ಫೋನ್ ಮಾಡಿ ಕಿರುಕುಳ ಕೊಟ್ಟಿದ್ದೀನಿ ಅನ್ನೋದು ಪ್ರೂವ್ ಮಾಡೋಕೆ ಆಗೋಂಗಿದ್ರೆ, ಲೆಟ್ ಲಾ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್. ನೀವು ಲೆಟರ್ಸ್ ಅನ್ನ ಕಳಿಸ್ತಾ ಇದ್ರಿ, ಅವ್ರ ಫ್ರೆಂಡ್ಸ್ ಇರ್ಬೋದು, ಮತ್ತೆ ಅವರ ಮನೆ ಓನರ್ಗೂ ಕೂಡ ಲೆಟರ್ಸ್ ಅನ್ನು ಕಳಿಸಿ ಕಿರುಕುಳ ಕೊಡ್ತಾ ಇದ್ರಿ ಅಂತೇಳಿ ಒಂದು ಅಲಿಗೇಷನ್. ಈಗ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಅವ್ರು ಯಾರ ಫ್ರೆಂಡ್ಸು ಅಂತಾನೂ ಗೊತ್ತಿಲ್ಲ. ಅವ್ರ ಮನೆ ಅಡ್ರೆಸ್ ಇದ್ರೆ ತಾನೆ ಸರ್ ಫಸ್ಟ್ ಲೆಟರ್ ಕಳ್ಸೋಕ್ಕಾಗೋದು. ಮನೆ ಅಡ್ರೆಸ್ಸು ಗೊತ್ತಿಲ್ಲ, ಅವಳು ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ದಾಳೆ ಅಂತಾನೂ ಗೊತ್ತಿಲ್ಲ. ಗೊತ್ತಿಲ್ದಿರೋವಾಗ ಲೆಟರ್ಸ್ ಕಳ್ಸೋದು ಹೆಂಗ್ ಸಾಧ್ಯ, ನೀವೇ ಹೇಳಿ. ಐಷಾರಾಮಿ ಕಾರ್ ಕೊಡಿಸಿದ್ರಿ, ಮತ್ತೆ ಒಳ್ಳೆ ಮನೆ ಕೂಡ ಕಟ್ಸೋದಕ್ಕೆ ಇದು ಮಾಡ್ಕೊಂಡಿದ್ರಿ. ಬಟ್ ಇಂಥ ಟೈಮಲ್ಲಿ ಈ ರೀತಿ ಯಾಕೆ? ಅದು ಅವಳನ್ನೇ ಕೇಳ್ಬೇಕು ಸರ್, ನನಗೆ ಗೊತ್ತಿಲ್ಲ. ವೆಹಿಕಲ್ ಮತ್ತೆ ಮನೆ ಎಲ್ಲ ನಿಮ್ಮ ಹೆಸರು? ವೆಹಿಕಲ್ ನನ್ನ ಹತ್ರ ಇದೆ, ಅವಳ ಹೆಸರಲ್ಲೇ ಇದೆ. 2930 ಫಾರ್ಮ್ ಇನ್ನೂ ಸೈನ್ ಮಾಡಿಕೊಟ್ಟಿಲ್ಲ. ಮನೆ ಅವ್ರ ತಮ್ಮನ ಹೆಸರಲ್ಲಿದೆಯೋ, ತಮ್ಮನ ಹೆಸರಲ್ಲೂ ಅಪ್ಪನ ಹೆಸರಲ್ಲೂ ಇದೆ. ಸೊ ಐ ಡಿಂಟ್ ಬಾದರ್ ಅಬೌಟ್. ಫೋಟೋಸ್ ಎಲ್ಲ ಕಳಿಸ್ತಾ ಇದ್ರಿ, ಈ ಫೋಟೋಸ್ ಅನ್ನ ಕಳಿಸಿ ಒಂದು ಕಿರುಕುಳ ಕೊಡ್ತಾ ಇದ್ರು ಅಂತೇಳಿ ಅಲಿಗೇಷನ್ ಕೂಡ ಇದೆ ಸರ್. ಫೋಟೋಸ್ ಕಳ್ಸೋದಕ್ಕೆ ಇವಾಗ ನಿಮ್ಮನ್ನ ನಾನು ಪ್ರೀತಿ ಮಾಡ್ತೀನಿ, ನನ್ನನ್ನು ನೀವು ಪ್ರೀತಿ ಮಾಡ್ತೀರಾ ಅಂತ ನಾವಿಬ್ರು ಪ್ರೀತಿನಲ್ಲಿರುವಾಗ ತಗೊಂಡಿರುವಂತ ಫೋಟೋಸ್ನ ನಾವು ಪ್ರೀತಿನಲ್ಲಿ ಇದ್ದಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ ನಂತರ ನಿನ್ನ ಫ್ಯಾನ್ ಕ್ಲಬ್ ಅವರೇ ನಿನ್ನ ಫೋಟೋಸ್ನ ಪೊಟ್ರೆ ಮಾಡಿದ್ದಾರೆ. ಗಲಾಟೆ, ನಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಅದು ತಪ್ಪು ಅಂತ ಹೇಳಿದ್ರೆ ನಾನು ಏನು ಹೇಳಿ ಸರ್? ಮದುವೆ ಆಗೋದಕ್ಕೂ ಕೂಡ ತಯಾರಿ ನಡ್ಕೊಂಡಿದ್ರೆ ಯಾವಾಗ ಮದುವೆಗೆ ನಿಶ್ಚಯ ಆಗಿತ್ತು? June 10th, June 11th ಮದುವೆ ಆಗೋಣ 2024 ಅಲ್ಲಿ ಅನ್ಕೊಂಡಿದ್ದೀನಿ. ಈಗ ನೀವು ಮುಂದಿನ ಸ್ಟೆಪ್ ಏನಿರುತ್ತೆ? ಈಗ ಆಕೆ ಕಾನೂನು ಹೋರಾಟ ಮಾಡ್ತಾರೆ. ನಾನು ಹೇಳ್ದಂಗೆ ಅವರು ಫೈಲ್ ಮಾಡಿರುವಂತ ಕೇಸಲ್ಲೇ ನನ್ನ ಐ ವಿಲ್ ಟ್ರೈ ಟು ಪ್ರೂವ್ ಮೈ ಇನ್ನೋಸೆನ್ಸ್. And if she has any right over whatever she is alleged against me, let her prove her point. ಶ್ರೀಲಂಕಾಗೆ ಏನಕ್ಕೆ ಹೋಗಿದ್ರಿ, ಮತ್ತೆ ಇವತ್ತು ಬೆಳಗ್ಗೆ ಬರೋದ್ರಲ್ಲಿ ನನಗೆ ಶ್ರೀಲಂಕಾನಲ್ಲಿ ಈ ಸತಿ 37ನೇ ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟು ಶ್ರೀಲಂಕಾನಲ್ಲಿ ನಡೀತಾ ಇದೆ. ಅದನ್ನ ಮಹಾರಾಷ್ಟ್ರ ಅವರು ಆರ್ಗನೈಸ್ ಮಾಡಬೇಕಾಯಿತು. ಅನ್ಫಾರ್ಚುನೇಟ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ಬ್ಯಾಕ್ಔಟ್ ಆಗಿರೋದ್ರಿಂದ ನಮ್ಮ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ನನಗೆ ಫೋನ್ ಮಾಡಿ ಹೇಳಿದಕ್ಕೆ ಶ್ರೀಲಂಕಾದಲ್ಲಿ ಮಾಡೋಣ ಅಂದಿದ್ದಕ್ಕೆ ಶ್ರೀಲಂಕಾನಲ್ಲಿ ಪ್ರಿಪರೇಷನ್ಗೋಸ್ಕರ ಹೋಗಿದೆ. ಪ್ಲಸ್ಸು ನಂದು ಒಂದು ರೆಸಾರ್ಟ್ ಇದೆ ಶ್ರೀಲಂಕಾನಲ್ಲಿ, ಸೊ ಆ ರೆಸಾರ್ಟ್ ಸಹ ನೋಡೋಕೆ ಹೋಗಿದೆ ಸರ್. ABR ಗ್ರೂಪ್ನ ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇರೋದು, ಆಕೆ ಏನು ದೂರು ಕೊಟ್ಟಿದ್ರೆ ಅದೇ ದೂರದ ಮೇಲೆ ನನ್ನ ಇನ್ನೋಸೆನ್ಸ್ ಅನ್ನ ಪ್ರೂವ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.